ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ರೆಸಿಪಿ ಬಂದು ಕೇಸರಿ ಬಾತು. ಸೊ ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ, ಅದಕ್ಕೆ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಸೊ ಕೇಸರಿ ಬಾತ್ಗೆ ಫಸ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ. ಇವತ್ತು ಡೈರೆಕ್ಟಾಗಿ ತೋರಿಸ್ಬಿಡ್ತೀನಿ ನಿಮಗೆ. ನಾನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಮಾಡ್ಕೊಂಡು ಇದು ಮಾಡೋಣ, ಸ್ವಲ್ಪ ಅರ್ಜೆಂಟಾಗಿ ಮಾಡ್ತಾಯಿದ್ದೀನಿ. ಅದಕ್ಕೆ ತುಪ್ಪ ಹಾಕಿದ್ದೀನಿ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿ ಸೊ ನೀವು ನೋಡ್ತಿರ್ಬೋದು ತುಪ್ಪ ಕರಿಇದೆ. ತುಪ್ಪ ಕರಿಗಿರೋದಕ್ಕೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಗೋಡಂಬಿ ಹಾಕೋದು. ಇವಾಗ ಇದನ್ನ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ರೆಡ್ ಕಲರ್ಗೆ ಬರಲಿ, ಕೆಂಪಗೆ ಬಂದಮೇಲೆ ಇದಕ್ಕೆ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಕಲರ್ ಚೇಂಜ್ ಆಗಿದೆ ಗೋಡಂಬಿದು, ಅದಕ್ಕೆ ಇವಾಗ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ನಾನು ಡ್ರೈ ಫ್ರೂಟ್ಸ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂಥೇಳಿ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟೀಸ್ ನೋಡಿಕೊಂಡು ನೀವು ಹಾಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡ್ತಿರ್ಬೋದು ಚೆನ್ನಾಗಿ ಫ್ರೈ ಆಗ್ತಿದೆ ಗೋಡಂಬಿ ಮತ್ತು ದ್ರಾಕ್ಷಿ. ಸೊ ಇನ್ನೂ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ, ಕೆಮ್ಮಣ್ಣು ಬರೋವರೆಗೆ. ಆಮೇಲೆ ಇದನ್ನು ಇಟ್ಕೊತೀನಿ ನಾನು. ನೀವು ನೋಡ್ತಿರ್ಬೋದು ಕಲರ್ ಚೇಂಜ್ ಆಯಿತು, ಬಣ್ಣ ಬಂದಿದೆ. ಸೊ ನಾನು ಇವಾಗ ಇದನ್ನು ಇಟ್ಕೊಳ್ತೀನಿ. ಇದನ್ನು ಕಮ್ಮಿ ಮಾಡ್ಕೊಳ್ತೀನಿ, ನಾನು ಫುಲ್ಲು ಫ್ರೈ ಆಗಿಬಿಡುತ್ತೆ. ಸೊ ಇವಾಗ ಇದನ್ನು ಎತ್ತಿಟ್ಕೊಳ್ತೀನಿ. ಸೊ ಇವಾಗ ಆ ಡ್ರೈ ಫ್ರೂಟ್ಸ್ ಇಟ್ಕೊಂಡೆ. ಇವಾಗ ಈಗ ಒಂದು ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀನಿ, ನಾನು ಅಳತೆ ಮಾಡ್ಕೊಂಡೆ. ಅಷ್ಟು ನಾನು ಏನು ಮಾಡ್ತಾಯಿದ್ದೀನಿ ಇವಾಗ ಅಂದರೆ ರವೆನ ಹಾಕ್ಕೊಳ್ತೀನಿ, ತುಪ್ಪದಲ್ಲಿ ಅದನ್ನು ಹುರ್ಕೊತೀನಿ. ನೀವು ಬೇಕಾದ್ರೆ ಇದಕ್ಕೆ ಇದನ್ನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಬೋದು. ನಾನು ಮತ್ತೆ ಮಾಡ್ಬೇಕಾದ್ರೆ ಮಾಡೋಣ ಅಂತ ಹಾಗೆ ಇದು ಮಾಡಿದ್ದೀನಿ, ಫ್ರೈ ಮಾಡ್ಕೊತೀನಿ. ನೋಡ್ಬೋದು ತುಪ್ಪದಲ್ಲಿ ರವೆನ ಹುರ್ಕೊಳ್ತಾ ಇದ್ದೀನಿ. ಸೊ ಹುರ್ಕೊಂಡಿರೋಕ್ಕೆ ಕಲರ್ ಚೇಂಜ್ ಆಗಿದೆ ನೋಡಿ. ಸೊ ಸ್ವಲ್ಪ ಜಾಸ್ತಿ ಇಟ್ಕೊಳಲ್ಲ, ರವೆನ ಹುರಿಯೋಕ್ಕೆ ಹೋಗಬೇಡಿ. ಸೊ ಅವಾಗ ಆಲ್ರೆಡಿ ಒಂದು ಚೊಂಬ ಹಾಕ್ತೆ. ಇವಾಗ ಇನ್ನೊಂದು ಚೊಂಬ ನೀರು ಹಾಕ್ತಾಯಿದ್ದೀನಿ, 2 ಚೊಂಬ ಹಾಕ್ತಾಯಿದ್ದೀನಿ. ಅಂದರೆ ನೀವು ಎಷ್ಟು ನೀವು 1 ಲೋಟ ನೀರು ಹಾಕ್ತೀರೋ, 1 ಲೋಟ ರವೆ ತೊಗೊಂಡ್ರೆ 2 ಲೋಟ ನೀರು ಹಾಕಬೇಕು. ಬಟ್ ಇದು ಕೇಸರಿ ಬಾತ್ ಆಗಿರೋದು ಸ್ವಲ್ಪ ತಿಳುಗಬೇಕು ನಿಮಗೆ ಅಂತಂದರೆ ಸ್ವಲ್ಪ ನೀರನ್ನ ನೀವೇನು ಮಾಡ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳಿ. ಒಂದು ಕಪ್ ಜಾಸ್ತಿ ಹಾಕ್ಕೊಳ್ಳಿ. ನಾನು ಇವಾಗ ಬರೀ ದುಡ್ಡು ಹಾಕ್ಕೋತೀನಿ, ಯಾಕೆಂದರೆ ನಾನು ಅನಾನಸ್ ಹಾಕಿ ಮಾಡ್ತೀನಲ್ವ. ಸೊ ಅನಾನಸ್ದು ಮತ್ತು ಏನೇನಲ್ಲೂ ಲಿಕ್ವಿಡ್ ಇರುತ್ತೆ, ಅದಕ್ಕೆ ನಾನು ನೀರನ್ನ ಸ್ವಲ್ಪ ಕಮ್ಮಿ ಮಾಡ್ತೇನೆ. ಈಗ ಇದು ನೀರು ಚೆನ್ನಾಗಿ ಮಾಡಿ, ನೀರು ಚೆನ್ನಾಗಿ ಮಾಡಿದ ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಮಾಡಿ. ಈ ಅನಾನಸ್ ಇದೆಯಲ್ಲ, ಅನಾನಸ್ನ ಫುಲ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅಂದರೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೈಸಿಗೆ. ನಾವು ರವೆ ಎಷ್ಟು ತೊಗೊಂಡಿದ್ವಿ ಅದೇ ಅಳತೆಯಲ್ಲಿ ಸಕ್ಕರೆನೇ ಬಿಟ್ಕೊಂಡಿದ್ವಿ. ನೀವು ನೋಡ್ತಿರ್ಬೋದು, ನಾವು ಆಲ್ರೆಡಿ ಫಸ್ಟೇ ನಾವೇನು ಮಾಡಿದ್ವಿ, ದ್ರಾಕ್ಷಿ ಮತ್ತು ಗೋಡಂಬಿನ ಕರೆದಿಟ್ಕೊಂಡಿದ್ದೆ ಅಲ್ಲೇ ಇದೆ. ಮತ್ತು ಚೂರು ಮೈದಾ ಏನು ಮಾಡಿದ್ದೀನಿ ಅಂದರೆ ತುಂಬ ಸಣ್ಣ ಸಣ್ಣ ಪೀಸ್ ಆಗಿ ನಾನು ಏನು ಮಾಡ್ತೀನಿ, ಅನಾನಸ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಏಕೆಂದರೆ ಅದು ಬೇಕಾದ್ರೆ ಸಿಗಲಿ ಬಾಯಿಗೆ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಇದನ್ನು ಕೂಡ ಸಪ್ರೇಟ್ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ರವೆನೂ ಕೂಡ ನಾವೇನು ಮಾಡಿದ್ದೀವಿ, ಹುರಿದು ಇಟ್ಕೊಂಡಿದ್ದೀವಿ. ನೆಕ್ಸ್ಟು ನೀರು ಮಳ್ಳಬೇಕು. ನೀರು ಮಳ್ಳಿದ್ಮೇಲೆ ನೆಕ್ಸ್ಟು ಯಾವ ರೀತಿ ಮಾಡೋದು ನೋಡೋಣ. ನೀವು ನೋಡ್ತಿರ್ಬೋದು, ಸೊ ನೀರು ಚೆನ್ನಾಗಿ ಮಳ್ತಾ ಇದೆ. ನೀವು ಮಳ್ತಿರೋದಕ್ಕೆ ನಾವು ಅನಾನಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ, ಸೊ ಇದನ್ನು ನಾನು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಈಗ ನೀವು ನೋಡ್ತಿರ್ಬೋದು ಅನಾನಸ್ ಎಲ್ಲ ಹಾಕಿದ್ದೀನಿ. ಈಗ ಕಲರ್ ಚೇಂಜ್ ಆಗಿದೆ, ಯಾವುದೇ ರೀತಿ ಕಲರ್ ಹಾಕಿಲ್ಲ, ಅನಾನಸ್ ಕಲರ್ ಎಲ್ಲ ಇರೋದ್ರಿಂದ ಅದೇ ಕಲರ್ ಬಂದಿದೆ. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಾವು ಅಳತೆ ಮಾಡ್ಕೊಂಡಿದ್ದೀವಲ್ವ, ಎಷ್ಟು ರವೆ ತೊಗೊಂಡಿದ್ವಿ ಅಷ್ಟೇ ಕ್ವಾಂಟಿಟೀಸ್ ಅಷ್ಟು ಸಕ್ಕರೆ ಹಾಕಬೇಕು. ಈಗ ಸಕ್ಕರೆನೂ ಕೂಡ ನಾನು ಹಾಕ್ತೀನಿ. ನೀವು ನೋಡ್ತಿರ್ಬೋದು ಇವಾಗ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸಕ್ಕರೆ ಸ್ವಲ್ಪ ಮಳ್ಳಿಗೆ ಬಂದಮೇಲೆ ರವೆ ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ನೀವು ನೋಡ್ತಿರ್ಬೋದು ಆಲ್ರೆಡಿ ನೀರು ಚೆನ್ನಾಗಿ ಮಳ್ಳಿದೆ. ಮಳ್ತಿರೋ ನೀರಿಗೆ ಇವಾಗ ರವೆ ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ಸ್ಟೇರ್ ಮಾಡಿ, ಇಲ್ಲಾಂತಂದರೆ ಗಂಟು ಬಂದುಬಿಡುತ್ತೆ. ಸೊ ನಿಧಾನದಲ್ಲಿ ನೀವೇನು ಮಾಡಬೇಕು, ಇದನ್ನು ಕಂಟಿನ್ಯೂಸ್ ಸ್ಟೇರಿಂಗ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ, ಆವಾಗ ಗಂಟು ಬರಲ್ಲ ಯಾವುದೇ ರೀತಿ.
ಸ್ವಲ್ಪನೇ ಹಾಕೊಳ್ಳಿ, ಇಲ್ಲಾಂದರೆ ಗಂಟು ಬಂದ್ಬಿಡುತ್ತೆ. ಸೊ ನೀವು ನೋಡ್ತಿರ್ಬೋದು ಕೇಸರಿಬಾತ್ ರೆಡಿಯಾಗಿದೆ. ಈಗ ಇದು ಸ್ವಲ್ಪ ಮಳ್ಳಬೇಕು, ಮಳ್ಳಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿ ಆಗಿದೆ ತೆಳುವಿಗೆ. ನೀವೊಂದ್ಸಲ ನೋಡಿ, ನಿಮ್ಮೊಂದು ವೀಡಿಯೋ ಒಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ. ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ, ಹೀಗಿರಬೇಕು ಕೇಸರಿಬಾತು. ಆರಾದ್ಮೇಲೆ ಇನ್ನೊಂದು ಸ್ವಲ್ಪ ಏನಾಗುತ್ತೆ, ಗಟ್ಟಿಯಾಗುತ್ತೆ. ನೀವು ಲಾಸ್ಟ್ ಸ್ಟೇಜಲ್ಲಿ ನೀವೇನು ಮಾಡ್ಕೊಳ್ಳಿ, ನಿಮಗೆ ಏನಾದರೂ ತುಪ್ಪ ಹಾಕ್ಕೊಬೇಕು ಇನ್ನೊಂದು ಸ್ವಲ್ಪ ಅಂತಂದರೆ ಲಾಸ್ಟಲ್ಲಿ ಸ್ವಲ್ಪ ಲೈಟಾಗಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಮತ್ತು ಏಲಕ್ಕಿ ಪುಡಿ ಒಂದು ಲಾಸ್ಟ್ ಈಗ ಹಾಕ್ಬಿಟ್ರೆ ಇದು ಕೇಸರಿಬಾತು ರೆಡಿ. ಓಕೆ, ಏಲಕ್ಕಿ ಪುಡಿ ಒಂದು ಹಾಕ್ಬಿಡೋಣ. ನಾನು ಏಲಕ್ಕಿ ಪುಡಿನ ಉದುರಿಸ್ತಾ ಇದ್ದೀನಿ, ಪೌಡ್ರ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಹಾಕಿ. ಅದಕ್ಕೆ ನಿಮ್ಗೆ ಈ ಥರ ವೈಟಾಗಿ ಕಾಣಿಸ್ತಾ ಇದೆ. ಈಗ ಹಾಕಿ ಒಂದು ಮಿಕ್ಸ್ ಕೊಟ್ಟರೆ ಕೇಸರಿಬಾತ್ ರೆಡಿ ಆಗುತ್ತೆ. 24 ವಾಟ್ಸ್.